तो आइए मैं आज आपको स्मार्ट सिटी का एक एक चेहरा आपको बताना चाहता हूँ कि हमारे शहर का विकास देखिए किस तरह से पनप रहा है, किस तरह से फूल रहा है। तो मैं यहाँ आज इसलिए आपको कह रहा हूँ कि लोग तो जानते हैं कि कई एक शहर के चंद वार्डों में काम नहीं हो रहा है, यानी ड्रेनेज और रोड का काम बिल्कुल बंद है। ये तो आप अच्छी तरह से जानते हैं कि चंद वार्डों में काम क्यों नहीं हो रहा है, डेवलपमेंट क्यों नहीं हो रहा है, ये आप बखूबी जानते हैं। लेकिन मैं आज बात कर रहा हूँ बस स्टैंड के नई रोड जो बस स्टैंड से निकलते हुए बाईपास को मिलती है, और वो रोड की हालत आप देखेंगे तो ऐसा लग रहा है कि ये रोड नहीं बल्कि एक गंदा पानी जाने का एक खंदक है। रोड कम और ड्रेनेज का पानी यहाँ पर ज़्यादा नज़र आ रहा है। लोग यूँ तूँ करके अपनी ज़िंदगी गुजार रहे हैं, लेकिन महानगर पालिका के कमिश्नर साहब ये बीजापुर का हार्ट ऑफ सिटी जो बस स्टैंड से होते हुए बस स्टैंड के बिल्कुल करीब में, जहाँ पर रोज़ाना हज़ारों लोग आते हैं और बस स्टैंड शहर बीजापुर की तारीफ़ करते हैं, आदिल शाह की नगरी की तारीफ़ करते हैं, बसवन्ना के जन्मभूमि जो बीजापुर ज़िला है इसकी तारीफ़ करते हैं। लेकिन जैसे ही वो आते हैं तो ऐसा लग रहा है कि वो बीमार पड़ जाएंगे। तो आज मैं ठहरा हुआ हूँ बस स्टैंड से सटे बाजू में ही एक चर्च आपको दिखाई देगा, और ये चर्च में जो है तकरीबन एक हफ्ते से प्रेयर नहीं हुई है। तकरीबन एक हफ्ते से यहाँ पर प्रेयर नहीं हुई है, और श्रद्धालु आते हैं, चर्च के फादर आते हैं और तमाम लोग आते हैं, बाहर का बाहर रुकते हैं, क्योंकि अंदर चर्च में नहीं आ सकते, क्योंकि यहाँ पर जो है पूरी तरह से ड्रेनेज का पानी भरा हुआ है। और इसीलिए जो है जो यहाँ के लोग आते हैं प्रेयर के लिए आते हैं, वो अपने चेहरे पे कपड़ा ढककर बाहर से ही फादर के साथ प्रेयर करके चले जा रहे हैं। तो हालत आप देख रहे हैं इस चर्च की, तो ऐसा लग रहा है ये चर्च पूरी तरह जो पवित्र चर्च है जो पूरी तरह से गंदा हुआ है, यानी ड्रेनेज का पानी जो है इस पवित्र स्थान जो चर्च है यहाँ पर पूरी तरह से रुका हुआ है। महानगर पालिका के कमिश्नर को क्यों नज़र नहीं आ रहा है, ये सवाल बीजापुर के नागरिकों का है। तो आइए हम चर्च के फादर हमारे साथ जुड़े हुए हैं, तो इन्हीं से जानते हैं। ಸರ್, ಇಲ್ಲಿ ಪ್ರತಿ ಸಾರಿ ಮಳೆ ಬರುವುದರಿಂದ ನಾವು ಈಗ ಗಮನಿಸುತ್ತಲೇ ಬಂದಿದ್ದೇವೆ. ಡ್ರೈನೇಜ್ ನೀರು ಅತಿಯಾಗಿ ಬರೋದರಿಂದ ಚರ್ಚ್ ಒಳಗಡೆ ಬರ್ತದೆ, ನಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಸಮಸ್ಯೆಗಳಾಗ್ತದೆ. ಆದ ಕಾರಣ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಸರಿಯಾದಂಥ ಕ್ರಮವನ್ನು ಜರುಗಿಸಬೇಕೆಂದು ನಾವು ಕೇಳಿಕೊಳ್ತೇವೆ. ನಮಗೆ ಪ್ರಾರ್ಥನೆ ಮಾಡಲು ಬಹಳ ಸಮಸ್ಯೆ ಆಗ್ತದೆ. ಚರ್ಚಿನ ಒಳಗಡೆ ನಾವು ಕಾಲಿಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ, ಮತ್ತು ನಮ್ಮ ಚರ್ಚಿನ ಆವರಣದಲ್ಲಿ ಕೂಡ ಬಹಳ ಅಸ್ವಸ್ಥತೆ, ಜನರು ಬರೋದಕ್ಕೂ ಕೂಡ ಮುಜುಗರ ಪಡುವಂಥ ಸ್ಥಿತಿ ಉಂಟಾಗಿದೆ. ಫಾದರ್, ನೀವು ಈಗ ಎಷ್ಟು ದಿವಸ ಆಯ್ತು ರೀ ಇಲ್ಲಿ ಪ್ರೇಯರ್ ಬಂದಾಗ? ಈಗ ನಾವು ಪ್ರತಿ ವಾರನೂ ನಾವು ಮಾಡೋದ್ರಿಂದ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಶುಕ್ರವಾರ ಶನಿವಾರ ರಾತ್ರಿ ಮಳೆ ಬಂದ್ರೆ ಬೆಳಗ್ಗೆ ಪ್ರಾರ್ಥನೆ ಮಾಡೋದೇ ಸಮಸ್ಯೆ ಆಗಿಬಿಡ್ತದೆ. ಯಾಕಂದರೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ. ಬರುವಂಥ ಜನರೆಲ್ಲ ಒಳಗಡೆ ಬರುವುದಕ್ಕೆ ಹಿಂದೆ ಮುಂದೆ ನೋಡುವಂಥ ಸ್ಥಿತಿಗತಿಯನ್ನು ನಾವು ನೋಡ್ತೇವೆ. ಯಾರ್ಯಾರೇ ಮಹಾನಗರ ಪಾಲಿಕಾ ಅಧಿಕಾರಿ ಆಗಲಿ ಕಮಿಷನರ್ ಆಗಲಿ ಯಾರೂ ಗಮನಕ್ಕೆ ಬಂದಿಲ್ಲ, ಯಾರೂ ಬಂದು ವಿಸಿಟ್ ಮಾಡಿಲ್ಲ. ಮಾಡ್ಯಾರ ಮಾಡಿಲ್ಲ? ಇಲ್ಲ, ಮಾಡಿಲ್ಲ. ಸುಮಾರು ಇದು 150 ವರ್ಷದ ಹಳೆ ಚರ್ಚ್ ಇದೆ, ಬೆತ್ಲೆಹೇಮ್ CSI ಚರ್ಚ್ ಅಂಥೇಳಿ. ಈಗ ನೀವು ಎಲ್ಲ ಸುತ್ತಮುತ್ತಲಿಂದ ಮುನ್ಸಿಪಾಲ್ಟಿಯವರು ರೋಡ್ ಎತ್ತರ ಮಾಡಿದ್ದಕ್ಕೆ ಏನಾಗ್ಬಿಟ್ಟಿದೆ, ಎಲ್ಲ ಚರ್ಚ್ ಒಳಗಡೆ ನೀರು ಬರ್ತಾ ಇದೆ. ಈಗ ನೀವು ಅಲ್ಲಿ ಒಂದು ಓಪನ್ ಡ್ರೈನ್ ಮಾಡ್ತಾ ಇದ್ದಾರೆ ಹಿಂದ್ಗಡೆ, ಚರ್ಚ್ ಹಿಂದ್ಗಡೆ, ಇನ್ನೂವರೆಗೂ ಕಂಪ್ಲೀಟ್ ಮಾಡ್ತಾ ಇಲ್ಲ. ಆ ಡ್ರೈನ್ ನೀರೆಲ್ಲ ಇಲ್ಲಿ ಒಳಗಡೆ ಬಂದು ಚರ್ಚ್ನಲ್ಲಿ ಎಲ್ಲ ಚರಂಡಿ ನೀರು ಇಲ್ಲಿ ಒಳಗೆ ಬರ್ತಾ ಇದೆ. ಪದೇ ಪದೇ ನಾವು ಅವ್ರ ಗಮನಕ್ಕೆ ತಂದರೂ ಅವ್ರು ಯಾರೂ ಇದನ್ನು ಲಕ್ಷ್ಯಕ್ಕೆ ಹಾಕ್ತಾ ಇಲ್ಲ. ಮುಂದೆ ಮೇನ್ ರೋಡ್ ಮಾಡ್ತಾ ಇದ್ದಾರೆ. ಕಳೆದ ಈಗ 3-4 ತಿಂಗಳಿಂದ ನಡೆದಿದೆ ರೋಡ್, ಅದೂ ಇನ್ಕಂಪ್ಲೀಟ್ ಇದೆ.
ನಮ್ಮದು ಚರ್ಚ್ ಕನ್ಸ್ಟ್ರಕ್ಷನ್ ನಡೆದಿದೆ, ಅದಕ್ಕೂ ರೋಡ್ ಬಿಡ್ತಾ ಇಲ್ಲ ಅವರು. ಈ ರೀತಿಯಾಗಿ ನಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ. ಇದು ಇದ್ರದ್ದು ನಮ್ಮದು ಚರ್ಚಿಂದು ಓನ್ ಪ್ರಾಪರ್ಟಿ ಇದೆ. ಈಗ ನಾವು ಅಲ್ಲಿ ರೋಡ್ ಅಡ್ಡಾಡಕ್ಕೆ ಕೊಟ್ಟಿದ್ವಿ, ಈಗ ಆ ರೋಡ್ ಬಂದ್ ಮಾಡ್ಬೇಕಂತ ನಾವು ಮಾಡ್ತಾ ಇದ್ವಿ. ಯಾಕಂದರೆ ಹೊರಗಿನ ನೀರು ನಮ್ಗೆ ಒಳಗಡೆ ಬರಬಾರ್ದು. ನಮ್ಮ ಇದ್ದಂಥ ಜನರಿಗೆ ಅಸ್ತವ್ಯಸ್ತ ಆಗ್ತಾ ಇದೆ. ಮತ್ತು ಇಲ್ಲಿದ್ದಂಥ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಚರ್ಚ್ ಒಳಗಡೆ ಆಗ್ತಾ ಇಲ್ಲ. ಈಗ ನಾವು ಪದೇ ಪದೇ ಅವರಿಗೆ ಹೇಳ್ತಾ ಇದ್ರೆ ಬರ್ತೀವಿ, ಇಡೀ ಊರೇ ತುಂಬ್ಕೊಂಡ್ರಿ ಅಂತ ಇದನ್ನೇ ಹೇಳ್ತಾ ಇದ್ದಾರೆ ಹೊರತು ಬೇರೆದು ಏನೂ ಮಾಡ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ತಮ್ಮ ಗಮನಕ್ಕೆ ತರ್ತಾ ಇದ್ವಿ, ತಾವು ಒಮ್ಮೆ ತಿಳಿಸ್ರಿ ಅವರಿಗೆ. ಮತ್ತು ಪದೇ ಪದೇ ಇದೇ ರೀತಿ ಆದಂತಂದ್ರೆ ಮುಂದೆ ನಾವು ಏನೈತಿ ಸ್ಟ್ರೈಕ್ ಮಾಡೋದು ಇದನ್ನ ಮಾಡೋದು ಏನಾರ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಇದಕ್ಕೆ ಅಶೋಕ್ ಮಿರೇಜ್ಕರ್ ಅಂತೇಳಿ ಚರ್ಚ್ ಸೆಕ್ರೆಟರಿ. ವಿಶೇಷವಾಗಿ ನಾವು ಮುಖ್ಯವಾಗಿ ನೋಡೋದಂದರೆ ಈಗ ಈ ಬಿಜಾಪುರದಲ್ಲಿ ಈ ತಿಂಗಳಲ್ಲಿ ಮಳೆ ಬಹಳ ಆಗ್ತಾಯಿದೆ. ಹೀಗಾಗಿ ಇದು 10 ಅಥವಾ 11 ಸಾರಿ ಆದರೂ ನೀರು ಬಂದು ಇದರಲ್ಲಿ ದೇವಾಲಯದಲ್ಲಿ ಒಳಗೆ ಬರ್ತಾಯಿದೆ. ಆದರೆ ದೇವಾಲಯದ ಒಳಗೆ ಬಂದಾಗ ಯಾರಿಗೂ ಇಲ್ಲಿ ಒಳಗೆ ಬಂದು ಅಡ್ಡಾಡಲಿಕ್ಕಾಗಲ್ಲ. ಮೊದಲನೇದಾಗಿ ಅಲ್ಲಿ ನೋಡುವಾಗ ವಯಸ್ಸಾದವರು ಇದ್ದಾರೆ ನಮ್ಮಲ್ಲಿ. ವಯಸ್ಸಾದವರು ಬರುವಾಗ ಅವ್ರಿಗೆ ಅಕಸ್ಮಾತ್ ಜಾರಿ ಬಿದ್ದರೆ ಅವ್ರ ಗತಿ ಏನು, ಅದೆಲ್ಲ ನಾವು ವಿಚಾರ ಮಾಡಬೇಕಾಗಿದೆ. ಅದಕ್ಕಾಗಿ ಇದನ್ನು ಯಾರು ಒಂದು ಗಮನಕ್ಕೆ ಹೇಳಿದ್ರು ಯಾರೂ ಬಂದು ಸ್ಪಂದಿಸಿಲ್ಲ. ಅದಕ್ಕಾಗಿ ನೀವು ಬಂದಿದ್ದೀರಾ, ನಿಮಗಾಗಿ ನಾವು ಸ್ವಾಗತ ಬಯಸ್ತೇವೆ. ಅದಕ್ಕಾಗಿ ನೀವಾದರೂ ಸ್ವಲ್ಪ ಹೋಗಿ ಇದರ ಬಗ್ಗೆ ಮಾತನಾಡಿ ಇದರಲ್ಲಿ ನೀವು ನಮಗೆ ಸಮಸ್ಯೆ ಸಂಧಿಸಿ ನಮಗೆ ಸಮಸ್ಯೆಯನ್ನು ಪರಿಹರಿಸಬೇಕಂದ್ರೆ ನಾವು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೇವೆ. ನನ್ನ ಹೆಸರು ಜೋಯಲ್ ಕುರಿ ಅಂದಾಗಿ. ಮಾರ್ಗರೇಟ್ ಗಾಯಕ್ವಾಡ್ ನಿಮ್ಮನ್ನು ಆಧಾರದಿಂದ ನಾನು ಸ್ವಾಗತ ಬಯಸ್ತೇನೆ. ನಮಗೆ ಇಷ್ಟು ತೊಂದರೆ ಆಗೈತೆ ಅಂತಂದರೆ ಇಲ್ಲಿ ಚರ್ಚ್ ಒಳಗಡೆ ಬರೋದಕ್ಕೂ ಮತ್ತು ಇಲ್ಲಿ ನಾವು ಕಂಪೌಂಡ್ನಲ್ಲಿ ಎಲ್ಲ ಇರ್ತೇವೆ. ಕಂಪೌಂಡ್ನಲ್ಲಿ ನೀರು ಮೇಲಿನಿಂದ ಹರ್ಕೊಂಡು ಬಂದ್ರೆ ಪ್ರತಿಯೊಬ್ಬರು ಮನೆಯೊಳಗೂ ಕೂಡ ನೀರು, ಮನೆಯೊಳಗೂ ಕೂಡ ಚರ್ಚ್ ಒಳಗೂ ಕೂಡ ನಮಗೆ ನಡೆಯೋದಾಗಲಿ ಹೋಗೋದಾಗಲಿ ಬಹಳ ಸಮಸ್ಯೆ ಆಗಿಬಿಟ್ಟೈತಿ. ಇಲ್ಲಿ ಬೇಕಾದವ್ರಿಗೆ ಹೇಳಿದ್ರು ಯಾರೊಬ್ಬರು ಇಲ್ಲಿ ಅದ್ರ ಕೇರೆ ತೊಗೊಳ್ತಾ ಇಲ್ಲ. ನಮ್ಮನ್ನ ಹೆಂಗಂತಂದ್ರೆ ನಮಗೆ ಅಡ್ಡಾಡೋದು ಮಾಡೋದು, ವಯಸ್ಸಾದವರು ಅಡ್ಡಾಡೋದು ಕೂಡ ಭಾಳ ತ್ರಾಸಾಗಿಬಿಟ್ಟಿದ್ರಿ ನಮಗೆ. ಇದ್ರ ಬಗ್ಗೆ ನೀವು ಏನಾದರೂ ಪರಿಹಾರ ಮಾಡಿದ್ರೆ ಭಾಳ ಅನುಕೂಲ ಆಗ್ತದ್ರಿ ನಮ್ಗೆ. ಈಗ ಇಲ್ಲಿ ನೀರಿಂದ ಸಿಕ್ಕಾಪಟ್ಟೆ ಮಳೆ ಆದಾಗ ಸೊಂಟ ಮಠ ನೀರು ನಿಲ್ತಾವೆ. ನಾವು ಇಲ್ಲಿ ಒಳಗೆ ಚರ್ಚಿಗೆ ಬರ್ಬೇಕು ಹೆಂಗೆ, ಪ್ರೇಯರ್ ಮಾಡ್ಬೇಕು ಹೆಂಗೆ, ಇದು ಭಾಳ ತೊಂದರೆ ಆಗ್ತಾಯಿದೆ. ಇದಕ್ಕೆ ಯಾರೂ ಸ್ಪಂದಿಸಿಲ್ಲ. ಬಂದು ಒಂದಿಷ್ಟು ಸ್ಪಂದಿಸ್ಬೇಕಂಥೇಳಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ತೀನಿ. ಮತ್ತು ಭಕ್ತ ಜನರಿಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇಲ್ಲಿ ಚರ್ಚ್ ಸುಮಾರು 150 ವರ್ಷದ. ಈಗ ಇದು ಕೆಳಗಾಗ್ಯದ, ರೋಡ್ ಮೇಲಾಗ್ಯದ. ಈಗ ರೋಡ್ ಮೇಲಾಗಿದ್ದರಿಂದ ಚರ್ಚ್ ಕೆಳಗಾಗಿ ಈ ಪ್ರಾಬ್ಲಮ್ ಆಗಿಬಿಟ್ಟೆ. ನೀರು ಹೋಗ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಲ್ಲ ತಾವು ಅಂತ ನಮ್ಮ ಅಭಿಪ್ರಾಯ. ಚರ್ಚ್ ಕಂಪೌಂಡ್ನಾಗೆ ನೀರು ಬಂದು ಎಲ್ಲ ಶೇಖರಣೆ ಆಗೋದ್ರಿಂದ ಚರ್ಚ್ ಒಳಗೆ ಬಂದು ಬಿಡಾಕತ್ತದ. ಆರಾಧನೆ ಮಾಡೋದು ಹೆಂಗೆ, ನಾವು ಇದನ್ನ ಮಾಡೋದು ಹೆಂಗೆ, ಯಾರು ಎಲ್ಲ ಈಗ ಇದ್ದದ ಸಮಕ್ಷವನ್ನು ನೋಡ್ರಿ. ಈಗ ನೋಡಿದ ಮ್ಯಾಗ ಗೊತ್ತಾಗ್ತದಲ್ಲ. ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದಂದ್ರೆ ನಮ್ಮದು ಪ್ರಾರ್ಥನೆ ಅಲ್ಲ ಇದು 150 ವರ್ಷ ಆಯ್ತು ರೀ. ಆದ್ರೆ ಈ 2 ವರ್ಷದಿಂದ ಏನಾಗಿದೆ ಅಂದ್ರೆ ಎಲ್ಲ ಕಡೆಯಿಂದ ನೀರು ಬಂದು ಇಲ್ಲಿ ನಮ್ಮ ಚರ್ಚಲ್ಲಿ ಬೀಳ್ತದೆ. ನಮ್ಮ ಪ್ರಾರ್ಥನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಿಲ್ಲ. ಪ್ರತಿ ಸಂಡೇ ಆಗಲಿ ಪ್ರತಿ ಸಂಡೇ ಸ್ಯಾಟರ್ಡೆ ಕ್ಲೀನ್ ಮಾಡೋದು, ಮತ್ತೆ ಸಂಡೇ ಅದೇ ರೀತಿಯಿಂದ ಮಳೆ ಆದಾಗೆಲ್ಲ ಭಾಳ ತೊಂದರೆ ಆಗ್ತದೆ. ಇಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಯಾರಿಗೂ ಅನುಕೂಲ ಆಗ್ತಿಲ್ಲ. ಅದಕ್ಕೆ ದಯವಿಟ್ಟು ಅಧಿಕಾರಿಗಳು, ಮುನ್ಸಿಪಾಲಿಟಿ ಅಧಿಕಾರಿಗಳು ದಯವಿಟ್ಟು ಬಂದು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕೆಂದು ನಾವು ಕೇಳಿಕೊಳ್ತೇವೆ. ಕ್ರಮ ತೆಗೆದುಕೊಳ್ಳದಿದ್ರೆ ನಾವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ನಾವು ಮಾಡ್ತೇವೆ. तो आपने देखा कि ये तकरीबन 150 साल पुराना ऐतिहासिक चर्च जो है चल रहा है, और यहाँ पर जो है रोड का काम चला हुआ है, और वो भी रोड का काम तकरीबन 6 महीने से चला हुआ है, लेकिन अब तक वो पूरा नहीं हुआ। क्यों पूरा नहीं हुआ, कैसे पूरा नहीं हुआ, और जो मेन रोड है वहाँ से लोग जो है बुरी तरह से जो अपने प्रॉब्लम लेकर चल रहे हैं, और ऐसा चल रहे हैं कि उनकी जान उनके हाथ में है। लेकिन उसी के बावजूद ये 150 साल पुराना ऐतिहासिक चर्च है जो पूरी तरह से यहाँ पर जो है गंदा ड्रेनेज का गंदा पानी आकर इस पवित्र स्थान को जो है अपवित्र किया है। लेकिन महानगर पालिका के कमिश्नर या अधिकारी के कानों पर जूं तक नहीं रेंग रही है। लेकिन यहाँ के भक्ताधिकारी जो यहाँ के चर्च के जिम्मेदार हैं, फादर हैं, उन्होंने एक चेतावनी भी दी है महानगर पालिका के अधिकारी और कमिश्नर को, अगर जल्द से जल्द इस चर्च को प्रेयर के काबिल नहीं बनाया गया तो वो एक बहुत बड़ा आंदोलन करेंगे। तो मैं
महानगर पालिका के अधिकारी और कमिश्नर साहब से अपने माध्यम से यही गुजारिश करूंगा कि आप लोगों की झुग्गी झोपड़ियों की परवाह न करें माना, लेकिन पवित्र स्थान जो प्रेयर करते हैं, जो धार्मिक स्थान है, कम से कम वहाँ का तो आप ख्याल रखें, क्योंकि ये आंदोलन जब होगा तो बड़ा आंदोलन होगा। बड़ा आंदोलन होने से पहले आप इन जो भी धर्म के स्थान हैं, चर्च हैं, मस्जिद हैं, मंदिर हैं, वहाँ के प्रॉब्लम्स को अगर सॉल्व करेंगे तो बहुत इन लोग जो है आपका शुक्रमंद गुजारेंगे। तो कैमरामैन सुफियान के साथ मैं खुर्शीद आलम, बी न्यूज़ नेशन, बीजापुर।